ಲೋಕಾಯುಕ್ತಗೆ ಎಫ್ಐಆರ್ ಮಾಡೋದು ಸರ್. ಲೋಕಾಯುಕ್ತ ನಾವು ಕೇಸ್ ಹೆಸರು ಏನು ಮೆನ್ಷನ್ ಮಾಡಿಲ್ಲ. ಶ್ರೀ ತಳವಾರ್ ಕುಮಾರಸ್ವಾಮಿ ಅಂತೇಳಿ ಯಾವ ಪಂಚಾಯತ್? ವಿಡಿಯೋ ಎಚ್ಕೆಹಳ್ಳಿ. ಶ್ರೀ ತಳವಾರ್ ಕುಮಾರಸ್ವಾಮಿ ವಿಡಿಯೋ ಎಚ್ಕೆಹಳ್ಳಿ ಗ್ರಾಮ ಪಂಚಾಯತ್ ಎಚ್ಕೆಹಳ್ಳಿ ವಿಲೇಜ್ ಸೇಡಂ ತಾಲೂಕು, ಇದು ಸಂಡೂರು ತಾಲೂಕು. ಆ್ಯಂಡ್ ಶ್ರೀ ಸೋಮಶೇಖರ್ ರೆಡ್ಡಿ ಕೆ ಇವರು ವಿಡಿಯೋ ಚಲಬುರ್ಗಿ ಯೂತ್ ಬ್ಯಾಂಕ್ ಕಂಪ್ಲೇಂಟ್ ಲೋಕಾಯುಕ್ತ ಕೇಸ್ ರಿಜಿಸ್ಟರ್ ಆಗಿದೆ, ಕ್ರೈಮ್ ರಿಜಿಸ್ಟರ್ ಆಗಿದೆ, ಎಫ್ಐಆರ್ ಆಗುವುದಲ್ಲಿ. ಆ್ಯಂಡ್ ರಾಜಶೇಖರ್ ಎಸ್ ಜಿ ಅಂತೇಳಿ ಎಂ ಗುನ್ನಾಳ್ ವಿಲೇಜ್, ರಾಜಶೇಖರ್ ಎಸ್ ಜಿ ಎಂ ಗುನ್ನಾಳ್ ವಿಲೇಜ್ ಬಳ್ಳಾರಿ ತಾಲೂಕು ಟ್ರಾನ್ಸ್ಫರ್ ಆಗಿದೆ ಅವರು, ಅದ್ರ ಹೇಳ್ತಿದ್ದ ತಮಗೆ. ಆ್ಯಂಡ್ ಶ್ರೀ ಬಸವರಾಜ್ ಕೆ ಅಂತೇಳಿ ವಿಡಿಯೋ ರವಿಯಾಳ್ ವಿಲೇಜ್, ಬಸವರಾಜ್ ಕೆ ಇವರು ಸಿರುಗುಪ್ಪ ತಾಲೂಕು ರವಿಯಾಳ್. ಆ್ಯಂಡ್ ಶ್ರೀ ಅಡವೆಪ್ಪ ಅಂತೇಳಿ ವಿಡಿಯೋ ಕೆಂಚನಗುಡ್ಡ ಸಿರುಗುಪ್ಪ ತಾಲೂಕು, ಇವ್ರ ಮೇಲೆ ಲೋಕಾಯುಕ್ತ ಕೇಸ್ ರಿಜಿಸ್ಟರ್ ಆಗ್ತದಲ್ಲಿ. ಶ್ರೀ ಮಲ್ಲಿಕಾರ್ಜುನ್ ಎನ್ ವಿಡಿಯೋ ಬಾದನಹಟ್ಟಿ, ಇದು ಕುರುಗೋಡು ತಾಲೂಕು ಮಟ್ಟದಲ್ಲಿ. ಅದ್ರ ಜೊತೆಗೆ ಶ್ರೀ ಕಾರು ಲಕ್ಷ್ಮಣ್ ನಾಯ್ಕ್ ವಿಡಿಯೋ ಎಮ್ಮೆಗನೂರು, ಇದು ಕಂಪ್ಲಿ ತಾಲೂಕದು. ಆ್ಯಂಡ್ ಸಿದ್ಲಿಂಗಪ್ಪ ಎನ್ ಇದು ಸಿಂದಗಿರಿ ಗ್ರಾಮ ಪಂಚಾಯತ್. ಆ್ಯಂಡ್ ಇದು ತಾಲೂಕ ಕುರುಗೋಡ್ದು. ಗುರುಪ್ರಸಾದ್ ಕೆ ಅಂತೇಳಿ ವಿಡಿಯೋ ಕೃಷ್ಣನಗರ್. ಆ್ಯಂಡ್ ಇದು ಸಂಡೂರು ತಾಲೂಕು. ಶ್ರೀಮತಿ ಶಿಲ್ಪಾ ರಾಣಿ ಪಿ ಟಿ ಅಂತೇಳಿ ಇದು ನಂಬರ್ 10 ಮುದ್ದಪುರ ವಿಲೇಜ್ ಕಂಪ್ಲಿ ತಾಲೂಕ. ಶ್ರೀ ರಾಜಶೇಖರ್ ಎಚ್ ಜಿ ಇವರು ಎಲ್ಲರೂ ಸರ್ಕಾರದ ನಿಯಮ ಇಲ್ಲ. ಇವು ಪಂಚಾಯತಿ ಒಳಗ ಭ್ರಷ್ಟಾಚಾರ ಮಾಡೋದು ಪ್ರೂವ್ ಆಯ್ತಂದ್ರೆ ಪ್ರೂವ್ ಆಗ್ತದೆ. ಲೋಕಾಯುಕ್ತ ನಾವು ಅಥೆಂಟಿಕ್ ಡಾಕ್ಯುಮೆಂಟ್ ಕೊಡೋದಕ್ಕೆ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋದು 10 ಗ್ರಾಮ ಪಂಚಾಯತ್ ಬೇರೆ ಕಡೆ ಮುಚ್ಚಾಗ್ತಿತ್ತು. ಆಮೇಲೆ ಸಸ್ಪೆಂಡ್ ಆಗಿ ಕ್ರಿಮಿನಲ್ ಕೇಸ್ ಜೈಲಿಗೆ ಹೋಗ್ತಾರೆ ಚಂದ್ರು, ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿರ್ತಾರೆ, ಅದು ಅಲ್ಲೇ ಪೆಂಡಿಂಗ್ ಉಳಿದಿರ್ತಾರೆ. ಅಲ್ಲಿ ತಾಲೂಕ್ ಪಂಚಾಯತ್ ಇವು ಮತ್ತು ಜಿಲ್ಲಾ ಪಂಚಾಯತ್ CS ಏನ್ ಮಾಡಿರ್ತಾರೆ, ಟ್ರಾನ್ಸ್ಫರ್ ಆಗಿ ಬಿಟ್ಟರೆ ಏನ್ ಮಾಡ್ತಾರೆ ಪಾಪ ಹೋಗಿದ್ದಾನೆ. ಮತ್ತೆ ಬೇರೆ ನೀವು ಯಾರಿಗೆ ಹೇಳ್ತಾರೆ ಒಳ್ಳೆ ಆಫೀಸರ್ ಹಾಕ್ತೀನಿ ಅಂತ ಅವ ಅಲ್ಲಿ ಫ್ರಾಡ್ ಮಾಡಿ ಈ ಕಡೆ ಬಂದಿರ್ತಾನೆ, ಇಲ್ಲಿ ಫ್ರಾಡ್ ಮಾಡಿ ಕಡೆ ಹೋಗಿರ್ತಾನೆ. ಇದು ಪಂಚಾಯತಿ ವ್ಯಾಪ್ತಿ ಒಳಗೆ ಮಾಡೋದು ಭ್ರಷ್ಟಾಚಾರ ಮಾಡಿದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳು ನೀವು ಅವ್ರ ಕಡೆಯಿಂದ ಹಣ ವಸೂಲು ಮಾಡ್ಬೇಕು. ಪಂಚಾಯತ್ ರಾಜ್ ಆಕ್ಟ್ ಒಳಗೆ ಅವ್ರ ಕಡೆಯಿಂದ ಹಣ ವಾಪಸ್ ಕೊಡ್ಕೊಂಡ್ಬಿಟ್ಟು ಅದು ಸರ್ಕಾರ ತಗೊಂಡು ಮರುಬಳಕೆ ಮಾಡ್ಬೇಕಂತಲ್ಲ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕಂತಲ್ಲ. 10 ಜನರು ಲೋಕಾಯುಕ್ತ ಕೇಸ್ ಯಾಕೆ ಮಾತಾಡ್ತಾರೆ ಇಲ್ಲಿ? ಇನ್ಚಾರ್ಜ್ ಮಿಲಿಟರಿ ತೋರ್ಲಿಕ್ಕಿಂತಲ್ಲ, ಬಳ್ಳಾರಿ ಇನ್ಚಾರ್ಜ್ ಮಿಲಿಟರಿ ಯಾರಿಗೆ ಗೊತ್ತಿಲ್ಲ ಸರ್? ಇಲ್ಲಿ ಲೂಟಿ ಮಾಡಿக்கிட்டு ಇನ್ಚಾರ್ಜ್ ಮಿಲಿಟರಿ ಬಳ್ಳಾರಿ ಒಳಗ ಗೊತ್ತಾಗಲ್ಲ ಅವ್ರಿಗೆ. ಅಲ್ಲಿ ಸರ್ಕಾರದ ದೊಡ್ಡ ಮಾತಾಡ್ತಿರ್ತೀರಿ, ಕೋಟ್ಯಾಂತರ ಕೋಟಿ ಯಾರು ಮಾಡ್ತಿರ್ತೀವಿ ನಾವಲ್ಲ, ಇಷ್ಟು ನಾವು ಆ ಥರದ ರೈತರಿಗೆ ಅನುಕೂಲ ಮಾಡ್ಬಿಟ್ವಿ, ಈ ಥರದ ದಲಿತರಿಗೆ ಅನುಕೂಲ ಮಾಡ್ಕೊಟ್ಟಿದ್ವಿ, ಎಷ್ಟು ಜನ ಹಿಂದುಳಿದವ್ರದ್ದು ಅನುಕೂಲ ಮಾಡ್ಕೊಂಡು ಏನ್ ಮಾಡ್ಬೇಕು, ಏನ್ ಮಾಡಿದ್ರಿ? ಯಾವ ಏನ್ ಮಾಡಿ ಹೇಳಿರಲ್ಲ. ಲೂಟಿಗೋರಿ 10 ಜನ ಲೂಟಿಗೋರಿ ಸಿಕ್ಕುದ ಪೀಡಿಗಳು ಲೋಕಾಯುಕ್ತ ಕೇಸ್ ಹಾಕಲಾಗಿದೆ. ಯಾಕೆ ಇವ್ರಿಗೆ ಕ್ರಿಮಿನಲ್ ಕೇಸ್ ಆದಂತ ಇವರಿಗೆ? ಅದೇ ಇವ್ರಿಗೆ ಏನು ಬಂದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿಲ್ಲ. ಯಾಕೆ ಇವ್ರಿಗೆ ಇನ್ನೂ ಅರೆಸ್ಟ್ ಮಾಡೋದಕ್ಕೆ ಸಂಬಂಧಪಟ್ಟ ಆಫೀಸರ್ ಹೇಳ್ತಾ ಇಲ್ಲ, ಸರ್ಕಾರದವ್ರು ಹೇಳ್ತಾ ಇಲ್ಲ, ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾ ಇಲ್ಲ, ಪಂಚಾಯತ್ ರಾಜ್ ಮಂತ್ರಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇಲ್ಲ. ಅಂದ್ರೆ ಇದ್ರೊಳಗೆ ಪಿಡಿಒ ಹಿಡ್ಕೊಂಡು ತಾಲೂಕ್ ಪಂಚಾಯತ್ ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲರೂ ಶಾಮೀಲ್ ಇದ್ದು ಅದ್ರೊಳಗೆ ಈ ಓಪನ್ ಲೂಟಿಗಳಿಗೆ.